ಕರಾವಳಿಯ ವಿಶೇಷ ಹಂಚಿನ ದೋಸೆ ಅಥವಾ ಓಡು ದೋಸೆ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದನ್ನು ಮಣ್ಣಿನ ಹಂಚಿನ ಮೇಲೆ ಅಂದರೆ ಕಾವಲಿ ಮೇಲೆ ಮಾಡಲಾಗ್ತದೆ. ಒಂದೇ ಒಂದು ಚಮಚ ಕೂಡ ನಾವು ಎಣ್ಣೆನ ಉಪಯೋಗಿಸೋದಿಲ್ಲ ಈ ದೋಸೆ ಮಾಡುವಾಗ. ತುಂಬ ಮೃದುವಾಗಿ ಇರ್ತದೆ. ಇನ್ನೊಂದು ವಿಶೇಷ ಅಂದರೆ ಈ ದೋಸೆನ ಮಾಡಲಿಕ್ಕೆ ನಾವು ಹಿಟ್ಟನ್ನು ಹುಳಿಯಾಗಲಿಕ್ಕೆ ಬಿಡೋದು ಬೇಡ, ಸುಲಭದಲ್ಲಿ ಮಾಡ್ಬೋದು. ಬನ್ನಿ ಹೇಗೆ ಅಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿ 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋದು ಇದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. 4 ರಿಂದ 5 ಗಂಟೆ ನೆನೆಸಿಟ್ಕೊಳ್ಬೋದು. 2 ಕಪ್ ಆಗುವಷ್ಟು ಇದೆ. 1.5 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ತಾ ಇದ್ದೇನೆ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಳ್ಬೇಕು. ರುಬ್ಬುವಾಗ ನುಣ್ಣಗೆ ರುಬ್ಬಬೇಕು, ಆದರೆ ನೀರು ದೋಸೆಗೆ ರುಬ್ಬಿದಷ್ಟು ನುಣ್ಣಗೆ ಬೇಡ. ಕೈಯಲ್ಲಿ ಸ್ವಲ್ಪ ಜರಿಯಾಗಿ ಸಿಗೋ ಥರ ಇರ್ತದೆ ಅದು. ಮತ್ತು ಹಿಟ್ಟಿನ ಸ್ಥಿರತೆ ತೆಳ್ಳಗೆ ಇರಬೇಕು, ಆದರೆ ನೀರು ದೋಸೆಯ ಹಿಟ್ಟಿನ ಹದದಷ್ಟು ಅಂದರೆ ನೀರಿನಷ್ಟು ತೆಳ್ಳಗೆ ಬೇಡ, ಆದರೆ ತೆಳ್ಳಗೆ ಇರಬೇಕು ಈ ರೀತಿ. ಇದು ಮಣ್ಣಿನ ಹಂಚು ನಾನು ಹೇಳ್ತಾ ಇದ್ದಿದ್ದು. ಇದು ನಾನು ತುಂಬ ಸರಿ ಉಪಯೋಗಿಸಿರೋದ್ರಿಂದ ಕಪ್ಪಗೆ ಕಾಣ್ತಾ ಇದೆ. ನನ್ನ ಹತ್ರ 2 ಸೈಜಲ್ಲಿ ಇದೆ ಹಂಚು. ಎರಡೂ ಕೂಡ ಮಣ್ಣಿನ ಹಂಚೆ. ಇದು ಸ್ವಲ್ಪ ದೊಡ್ಡದು. ದೊಡ್ಡದರಲ್ಲಿ ಆದರೆ ಸ್ವಲ್ಪ ದೋಸೆನ ಎಬ್ಸಲಿಕ್ಕೆ ಸುಲಭ ಆಗ್ತದೆ. 2 ಹಂಚಿನಲ್ಲಿ ದೋಸೆ ಒಂದೇ ರೀತಿ ಬರ್ತದೆ, ಒಂದೇ ಸೈಜಲ್ಲಿ ಬರ್ತದೆ, ಆದರೆ ಈ ಹಂಚಿನಲ್ಲಿ ಎಬ್ಸಲಿಕ್ಕೆ ಸುಲಭ ಆಗ್ತದೆ. ನಾನು ದೊಡ್ಡ ಮಣ್ಣಿನ ಹಂಚಿನಲ್ಲೀಗ ಮಾಡಿ ತೋರಿಸ್ತೇನೆ. ಇದರಲ್ಲಿ ನೆನ್ಪಿಟ್ಕೊಳ್ಬೇಕು, ದೊಡ್ಡ ಉರಿಯಲ್ಲೇ ನಾವು ಮಾಡಬೇಕು ಈ ದೋಸೆನ. ಸಣ್ಣ ಉರಿಯಲ್ಲಿ ಮಾಡಿದರೆ ದೋಸೆ ಸರಿಯಾಗಿ ಬರೋದಿಲ್ಲ. ಹಂಚು ಸರಿಯಾಗಿ ಕಾದಿರಬೇಕು. ಅರ್ಧಂಬರ್ಧ ಕಾದು ನಂತರ ನಾವು ಅದಕ್ಕೆ ಹಿಟ್ಟು ಹಾಕಿದರೆ ದೋಸೆ ಸರಿಯಾಗಿ ಎಬ್ಸಲಿಕ್ಕೆ ಅಂದರೆ ತೆಗಿಲಿಕ್ಕೆ ಆಗೋದಿಲ್ಲ, ಮತ್ತು ಸರಿಯಾಗಿ ಬೇಯೋದು ಕೂಡ ಇಲ್ಲ. ಮತ್ತು ದೋಸೆ ಹಿಟ್ಟನ್ನು ಹಾಕುವಾಗ ಅದನ್ನ ಹರಡಿ ಹಾಕಬಾರ್ದು, ನಿಧಾನಕ್ಕೆ ಮೆಲ್ಲಗೆ ಮಧ್ಯದಲ್ಲಿ ಹಾಕಬೇಕು ಅದನ್ನು. ಮತ್ತು ಸ್ವಲ್ಪ ಟೈಮ್ ತಗೊಳ್ತದೆ ಇದು. ಎಷ್ಟಾಗ್ತದೆ ಅಷ್ಟು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಮಾಡಿ. ಎಷ್ಟೇ ನಮ್ಮ ಕಾವಲಿನ ನಾವು ಪಳಗಿಸಿ ಇಟ್ಕೊಂಡಿದ್ರೂ ಕೂಡ ಮೊದಲು 1-2 ದೋಸೆ ಸರಿಯಾಗಿ ತೆಗಿಲಿಕ್ಕೆ ಆಗದೇ ಇರ್ಬೋದು. ನಾನು ಇದೀಗ ಮೊದಲನೇ ದೋಸೆ ನೋಡಿ ಸರಿಯಾಗಿ ಸುಲಭದಲ್ಲಿ ತೆಗಿಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಅಂಚು ನೋಡಿದರೆ ಗೊತ್ತಾಗ್ತದೆ. ಆದರೆ ನಾವು ಮಾಡ್ತಾ ಹೋದಾಗೆ 2-3 ದೋಸೆ ಆದಮೇಲೆ ಉಳಿದಿದ್ದೆಲ್ಲ ದೋಸೆ ಕರೆಕ್ಟಾಗಿ ಬರ್ತದೆ. 2ನೇ ದೋಸೆಗೆ ಬಂದ ಹಿಟ್ಟನ್ನು ಹಾಕುವ ಮುಂಚೆ ಕಾವಲಿನ ಸರಿಯಾಗಿ ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಇನ್ನೊಂದು ದೋಸೆ ಮಾಡುವಾಗ ಅದು ಕಪ್ಪಾಗ್ತದೆ. ದೋಸೆ ಮೃದುವಾಗಿ ಬರಲಿ ಅಂಥೇಳಿ ಎಷ್ಟೊಂದು ಜನ ಅನ್ನ ಹಾಕ್ತಾರೆ ದೋಸೆ ಹಿಟ್ಟನ್ನು ರುಬ್ಬುವಾಗ. ನಮ್ಮ ಕಡೆ ಆ ಸಂಪ್ರದಾಯ ಇಲ್ಲ. ಯಾಕಂದರೆ ಅನ್ನ ಹಾಕಿದರೆ ಮೃದುವಾಗಿ ಬರ್ತದೇನೋ ನಿಜ ದೋಸೆ, ಆದರೆ ಸ್ವಲ್ಪ ರುಚಿ ಕಡಿಮೆ ಇರ್ತದೆ. ತೆಂಗಿನಕಾಯಿ ತುರಿನ ಧಾರಾಳವಾಗಿ ಹಾಕಿ ಮಾಡಿದಾಗ ರುಚಿ ಜಾಸ್ತಿ ಇರ್ತದೆ. ಕಾಯಿ ತುರಿ ಹಾಕಿರೋದ್ರಿಂದ ಅದರಲ್ಲಿ ಕಾಯಿಯ ಪಸೆ ಇರೋದ್ರಿಂದ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. 2ನೇ ದೋಸೆ ನೋಡಿ ಎಷ್ಟು ನೀಟಾಗಿ ನನಗೆ ತೆಗಿಲಿಕ್ಕೆ ಬಂದಿದೆ. ದೋಸೆ ತುಂಬ ತೂತಾಗಿ ಮಧ್ಯದಲ್ಲಿ ಮೃದುವಾಗಿ ಇರ್ತದೆ, ಅಂಚು ಸ್ವಲ್ಪ ತೆಳ್ಳಗೆ ಇರ್ತದೆ. ಅಪ್ಪಂ ಮಾಡಿದಾಗ ಹೇಗೆ ಬರ್ತದೆ ನೋಡಿ ಹಾಗೆ. ಇನ್ನೊಂದೇನೆಂದರೆ ಇದರಲ್ಲಿ ಮಾಡೋದು ಸುಲಭ, ಕಡಿಮೆ ಸಾಮಗ್ರಿಗಳು ಸಾಕು, ಮತ್ತು ದೋಸೆ ಹಿಟ್ಟನ್ನು ಹುಳಿಯಾಗಿಸೋದೆಲ್ಲ ಏನು ಬೇಡ. ಇವತ್ತಿನ ಈ ಅಡುಗೆ ವಿಧಾನ ಹಂಚಿನ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.